ಅತ್ತಾರ ಮಾವರು ಹೋಗಿಲ್ಲನ್ರಿ ಫ್ಯಾಕ್ಟ್ರಿಗೆ? ಇಲ್ಲವ ಅವ್ರಿಗೆ ಯಾಕ ಸ್ವಲ್ಪ ಮೈಯಾಗ ಆರಾಮಿದ್ದಂಗಿಲ್ಲ ಅಂತ ಮೊನ್ನೆಲ್ಲ ಓಡಾಡಿ ಬಂದಾರ. ನಿನ್ನೆ ಮತ್ತೆ ಫ್ಯಾಕ್ಟ್ರಿಗೆ ಹೋಗಿದ್ರು ಅಂತ ತಮ್ಮ ಮಗಳದ್ದು ಸ್ವಲ್ಪ ಏನ ಸಂಸಾರ ಇದಾಗೈತಿ, ಬರ್ರಿ ನ್ಯಾಯ ಬಗೆಹರಿಸಿ ಬರ್ರಿ ಅಂದ್ರಂತ ಅಲ್ಲಿಗೆ ಹೋಗಿದ್ರ. ಅದಕ್ಕೆ ಒಂದು ಸ್ವಲ್ಪ ಯಾಕ ಆರಾಮಿಲ್ದಂಗೆ ಐತಿ ಅಂತಂದ್ರೆ ಅದಕ್ಕೆ ನಾನು ಹೋಲಿ ಬಿಡ್ರಿ ನೆನ್ನೆ ಅದಕ್ಕೆ ಅದಾರ. ಹೌದನ? ಮತ್ತು ಮುಂಜಾನೆ ಬೇಯಕತ್ತಿದ್ರಲ್ಲ ಮಾವರು, ಏನ ಭಾವರು ಫ್ಯಾಕ್ಟ್ರಿಗೆ ಹೋಗಿಲ್ಲ ಅಂತಂದು. ಹ್ಞೂನವ ಏನೋ ಹೋಗಿಲ್ಲ ಅಂತವ. ಮುಂಜಾನೆ ಎದ್ದ ಹೋಗ್ಯಾನ, ಏನೋ ಫ್ಯಾಕ್ಟ್ರಿಗೆ ಬಂದಿಲ್ಲ ಮತ್ತು ರೈಸ್ ಮಿಲ್ ತಕ್ಕ ಬಂದಿಲ್ಲ ಅಂತಂದ್ರಂತ. ಅದಕ್ಕೆ ಸಿಟ್ಟಿಗೆ ಎದ್ದು ಕುಂತಾರ. ಈ ನಿನ್ನ ಗಂಡನ ಕಳ್ಸ್ಯಾರ, ಅದಕ್ಕೆ ಅವನಿಗೆ ಆಫೀಸ್ ರಜೆ ಮಾಡಿ ಅಲ್ಲಿ ಹೋಗಿ ನೋಡಪ್ಪ ಒಂಚೂರು, ನನಗೆ ಯಾಕೆ ಸ್ವಲ್ಪ ಭಾಳ ಆರಾಮಿಲ್ದಂಗೆ ಐತಿ, ನೀನು ಹೋಗಿ ನೋಡಂತ ಅವನ್ನ ಕಳ್ಸ್ಯಾರ. ಅದೇ ಅಂತಿದ್ರು ಇವರು. ಅದಕ್ಕೆ ಆಫೀಸ್ ರಜೆ ಮಾಡಿ ಅಲ್ಲಿಗೆ ಹೋಗಿ ಬರ್ತೀನಿ ಒಂಚೂರು ಅಂತಂದು ಹೇಳಕತ್ತಿದ್ರು. ಎಲ್ಲಿ ಹೋಗ್ಯಾನ, ಏನೋ ಫೋನ್ ಮಾಡಿದ್ರು ಫೋನ್ ಎತ್ತವಲ್ಲ, ಏನು ಮಾಡವಲ್ಲ ನೋಡ್ಬೇಕು. ಅತ್ತೇರ ಅಲ್ಲಿ ನೋಡ್ರಿ, ಭಾವರ್ ಯಾವ್ದು ಹುಡುಗಿನ ಕರ್ಕೊಂಬಂದಾರ. ಯಾರಿಗೆ ಈಕಿನ ಕರ್ಕೊಂಬಂದೆಪ್ಪ? ಯಾರಿಕಿ ಎಲ್ಲಿ ಹೋಗಿದ್ದಿ ನೀನು? ಫ್ಯಾಕ್ಟ್ರಿಗಿಲ್ಲ, ರೈಸ್ ಮಿಲ್ಲಾಗಿಲ್ಲ, ಯಾವುದೋ ಹುಡುಗಿನ ಕರ್ಕೊಂಬಂದಿಲ್ಲ. ಎಲ್ಲೋಗಿದ್ದಿ? ಅಪ್ಪ ಈಕಿ ನನ್ನ ಮದುವೆಗೆ ಬಂದೀನಿ. ಮದುವೆಗೆ? ಏನ್ಲ ಮಾತಾಡಕತ್ತಿ? ಅಲ್ಲ ತಲೆಗೆ ಬುದ್ಧಿಗಿದ್ದ ಐತಾ ಇಲ್ಲ ನಿನಗೆ? ನಿನಗೆ ಮದುವೆ ಆಗೈತಿ, ಕಬ್ರ ಐತಾ ಇಲ್ಲ? ಆಗೈತಿ. ಅದು ನೀವು ನೋಡಿ ಮಾಡಿದ್ದು. ಆಕೇನು ನನ್ನ ಕೂಡ ನನ್ನ ಕರೆಕ್ಟಾಗಿ ಬಾಳೆ ಮಾಡಕತ್ತಾಳ? ಇಲ್ಲ. ಅದಕ್ಕೆ ನನ್ನ ಯಾರು ಇಷ್ಟಪಡ್ತಾರ ಪ್ರೀತಿಸ್ತಾರ, ನಾನು ಆಕಿನ ಮದುವೆಗೆ ಬಂದೀನಿ. ಅಯ್ಯೋ, ಇದೇನ್ಲ ಮಾಡಕತ್ತಿ? ಅಲ್ಲ ನಾವ ಇನ್ನೊಂದು 2 ದಿನ ಬಿಟ್ಟು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವ್ರಿಗೆ ಸ್ವಲ್ಪ ಹೇಳೋಣ ಬುದ್ಧಿ ಹೇಳಿ ಮಗಳಿಗೆ ಅಂತ ನಾವು ಅನ್ಕೊಂಡ್ರ, ನೀನು ಮದುವೆಯಾಗಿ ಬಂದಿಲ್ಲಲ್ಲ, ಇನ್ನು ಹೆಂಡ್ತಿ ಬದುಕಿರೋ ಕಾಲಕ್ಕೆ ಮದುವೆಯಾಗಿ ಬಂದಿಲ್ಲ. ಅಲ್ಲ ನೀನು ಮಾಡಿದ್ದು ಸರಿ ಇಲ್ಲಪ್ಪ. ನೀನು ಭಾಳ ದೊಡ್ಡ ತಪ್ಪು ಮಾಡಿದಿ. ಏನು ಬುದ್ಧ ಯವ್ವ? ನೀನು ಅವರಪ್ಪ ಹೋಗಲ್ಲ, ಆ ದೇವರಿಗೆ ಹೋಗಿ ಹೇಳಿದ್ರೂ ನಿನ್ನ ಸಸಿ ಬುದ್ಧಿ ಕಳ್ಯಲ್ಲ. ಅದಕ್ಕೆ ನಾನು ಈಕಿನ ಭಾಳ ಪ್ರೀತಿಸ್ತಕತ್ತೀನಿ. ಈಗ ಹಿಂಗೆ ಮಾಡೋದಕ್ಕೆ ನಾನು ಜಗ್ಗಿ ಕುಡಿಯಕತ್ತಿದ್ದೆ, ನಿನಗೆ ಗೊತ್ತೈತಿ, ಕುಡಿದು ಕಲ್ತಿದ್ದೆ. ಆದ್ರೆ ಈಕಿ ನನಗೆ ಅದು ಕುಡಿಯೋದು ಬೇಡ ಅಂತೇಳಿ ಪ್ರೀತಿ ತೋರಿಸಿಲ್ಲ. ನನಗೆ ಪ್ರೀತಿ ತೋರಿಸೋ ಹುಡುಗಿನ ನಾನು ಮದುವೆ ಆಗ್ಬೇಕು, ಹೌದಿಲ್ಲ? ಆಕಿನ ನಾನು ಹೆಂಡ್ತಿ ಅಷ್ಟ. ಆಕೆ ನನ್ನ ಗಂಡ ಅಂತಂದು ಮರ್ಯಾದೆ ಕೊಡಲ್ಲ, ಪ್ರೀತಿನೂ ತೋರಿಸಲ್ಲ. ಮತ್ತು ಆಕೆ ಯಾಕಿರ್ಬೇಕು? ನಾನು ಆಕಿನ ಬಿಡ್ತೀನಿ, ಈಕಿನ ಮದುವೆ ಆಗಿನ. ಈಗ ಈಕಿನ ಈ ಮನೆ ಸೊಸಿ. ಏನ್ ಮಾತಾಡಕತ್ತಿ ನೀನು? ನೀನು ಮಾತಾಡ್ತಿರೋದ್ರಾಗ ಏನಂದ್ರೆ ನ್ಯಾಯ ಐತೆ? ಇದು ತಪ್ಪಿದು. ತಪ್ಪ ಸರಿ ನೋಡಪ್ಪ, ತಪ್ಪು ಸರಿ ಎಲ್ಲ ನಾನು ಈಗ ನೋಡ್ಕೊಂಡು ಕುಂದ್ರಷ್ಟು ಸಮಯ ಇಲ್ಲ ನನಗೆ. ಆಕೆ ಕೂಡ ಇದ್ದು ನನಗೆ ನಿಜ ಜೀವನನ ಬ್ಯಾಡ್ ಅನ್ಸಿಬಿಟ್ಟೈತಿ. ಆದ್ರೆ ನನ್ನ ಜೀವನ ಬ್ಯಾಡ್ ಅನ್ಸಿದಾಗ ನನಗೂ ಒಂದು ಬದುಕೈತಿ, ನಂದು ಖುಷಿ ಐತಿ ಅನ್ನೋದನ್ನ ತೋರಿಸ್ಕೊಟ್ಟೈಕಿ ನನಗೆ. ಈಕಿನ ಈ ಮದುವೆ ಆತ ಈಕಿ ಮನೆ ಸೊಸಿ. ಅಯ್ಯೋ ಕರ್ಮ, ಏನ್ ಮಾಡಿದಿಲ್ಲ ನೀನು? ಅಯ್ಯೋ ಅತ್ತಿ ನಾನು ಹೊರಗ. ಹಾಯ್ ರೀ, ಯಾರಿಕಿ? ನೀವ್ಯಾಕೆ ಹುಡುಗಿ ಕೈ ಹಿಡ್ಕೊಂಡು ನಿಂತ್ರಿ? ಯಾರಿಕಿ? ಈಕಿ ಈ ಮನೆ ಸೊಸಿ, ನನ್ನ ಹೆಂಡ್ತಿ. ಹಾ, ಏನ್ ಮಾತಾಡಕತ್ರಿ ನೀವು? ನಿಮ್ಮ ಹೆಂಡ್ತಿ ನಾನು, ಈ ಮನೆ ದೊಡ್ಡ ಸೊಸಿ ನಾನು. ರೀ, ಏನ್ ತಮಾಷೆ ಮಾಡಕತ್ರೇನ? ಯಾರಿಕಿ? ಬಿಡ್ರಿ ಕೈ, ಈ ಕಡೆ ಬರ್ರಿ ನೀವು. ಬಿಡಲ್ಲ. ಈಕಿ ನಾನು ಭಾಳ ಪ್ರೀತಿ ಮಾಡಕತ್ತೀನಿ ಈಕಿನ. ಈಕಿನ ನನ್ನ ಮದುವೆ ಆಗಿನಿ. ಈಕಿ ಈ ಮನೆ ದೊಡ್ಡ ಸೊಸಿ. ನಾನು ನಿನಗೆ ನನ್ನನ್ನು ಬಿಡ್ತೀನಿ ಅಷ್ಟೇ. ಹಾ, ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನನ್ನ ಬಿಡ್ತನಂತಂದ್ರೆ ಬಿಡಕ್ಕೆ ನಾ ಬಿಡ್ತ. ನಾನು ಇರೋ ಕಾಲಕ್ಕೆ ಇನ್ನು ನನಗೆ ಡಿವೋರ್ಸ್ ಆಗ್ಲಾರ್ದ ನೀವು ಈಕಿನ ಮದುವೆಯಾಗಿ ಬಂದಿರಿ. ನಾನು ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ನೋಡ್ರಿ. ಅಯ್ಯೋ, ಏನು ಮಾಡಿದಿಲ್ಲ ಇದು? ಹಾಂ, ಈಗ ಈಕೆ ಕಂಪ್ಲೇಂಟ್ ಅಂತೇಳಿ ಏನಾಗ್ತದೆ ನಮ್ಮ ಮನ್ಯಾಗ? ನೀನು ಇಂಥವೆಲ್ಲ ಮಾಡ್ತೀನಿ ಅಂತ ನನಗೆ ಗೊತ್ತು. ಈಕಿನ ನಾನೇನು ಮದುವೆ ಆಗಿಲ್ಲ, ತಾಳಿ ಏನು ಕಟ್ಟಿಲ್ಲ ನೋಡು. ಆದ್ರೆ ಈಕಿ ಈ ಮನೆ ಸೊಸಿನ. ನಾನು ನಿನಗೆ ಡಿವೋರ್ಸ್ ಕೊಟ್ಟ ಮೇಲೆ ಈಕಿನ ಮದುವೆ ಆಗ್ತೀನಿ. ಏನ? ನನಗೆ ಡಿವೋರ್ಸ್ ಕೊಡ್ತೀರಿ? ಡಿವೋರ್ಸ್ ಅದು ಹೆಂಗೆ ಕೊಡ್ತೀರಿ? ನಾನಂತೂ ಡಿವೋರ್ಸ್ ಕೊಡಲ್ಲ. ನಾನು ಡಿವೋರ್ಸ್ ಕೊಡೋಕೆ ಒಪ್ಪಿಗಳದೇ ಇಲ್ಲ. ನೋಡ್ತೀರಿ, ನಾನು ಕೋರ್ಟ್ನಾಗ ಹೇಳ್ತೀನಿ, ನೀವೇನು ಡಿವೋರ್ಸ್ ಕೊಟ್ಟಿರಂದ್ರೆ ಇವರಿಗೆ ಅನೈತಿಕ ಸಂಬಂಧ ಐತಿ, ಅದಕ್ಕೆ ನನಗೆ ಡಿವೋರ್ಸ್ ಕೊಡಕತ್ತಾರ ಅಂತಂದು. ಹೇಳು, ನಾನು ಹೇಳ್ತೀನಿ. ನಮ್ಮ ಮದುವೆಗೆ 4 ವರ್ಷ ಆತ್ರಿ, ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ. ಈಕಿ ಹೆಂಡ್ತಿ ಅಂತ ಒಂದು ದಿನನೂ ನನಗೆ ನಡ್ಕೊಂಡಿಲ್ಲ, ಗೌರವ ಕೊಡಲ್ಲ. ಈಕಿ ಪ್ಯಾಷನ್ನು, ಈಕಿ ಲೋಕನೇ ಬೇರೆ ಐತಿ. ಅದಕ್ಕೆ ನಾನು ಈಕಿಗೆ ಡಿವೋರ್ಸ್ ಕೊಡ್ತೀನಿ. ನನ್ನ ಪ್ರೀತಿಸೋಕಿನ ನಾನು ಮದುವೆ ಆಗ್ತೀನಿ.
ಅದ್ರ ತಪ್ಪೇನಿಲ್ಲ ಅಲ್ಲ. ಅದು ಮತ್ತೆ ನೀನೇ ನನಗೆ ಗಂಡ ಅಂತ ಮರ್ಯಾದೆ ಕೊಡ್ಲಾರ್ದ್ಮ್ಯಾಗ ನಾನು ನಿನ್ನ ಯಾಕೆ ಮದುವೆ ಆಗ್ಬೇಕು, ಇದು ನಿನ್ನ ಕೂಡ ಯಾಕೆ ಸಂಸಾರ ಮಾಡ್ಬೇಕು? ಹಾಂ, ಮದುವೆ ಅಂತ ಮಾಡಿಸ್ಬಿಟ್ರೆ ಬಿಡು, ನನ್ನ ಕರ್ಮ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ನೀನು ಇಷ್ಟ ಇಲ್ಲ, ನನಗಿನ್ನ ಮದುವೆ ಆಗ್ತದೆ. ಏಯ್ ಏನು ನಾನು ಇಲ್ಲಿ ಒಬ್ಬತ್ ನಿಂತೀನಿ ಅನ್ನೋದು ಮರ್ತು ಮಾತಾಡಕತ್ತೆ ಏನು? ಈ ಮನೆಗೆ ಯಜಮಾನ ಅದೀನಿ ನಾನು. ಮದುವೆ ಆಗಿಲ್ಲ ಅಂದೆಲ್ಲ, ಕಳಸಕ್ಕಿನ ಹೊರಗ. ಹ್ಞೂ ರೀ ಮಾವ, ಹೇಳ್ರಿ ಸ್ವಲ್ಪ. ನೀವಿರೋ ಕಾಲಕ್ಕೆ ನೋಡ್ರಿ ಹೆಂಗೆ ಮಾಡಕತ್ತಾರ ಇವ್ರು. ಮದುವೆ ಆಗಿಲ್ಲಲ್ಲ, ಕಳಿಸ್ರಿ. ನಾನು ನಿಮಗೆ ಹೆಂಡ್ತಿಗಳ ಥರ ಎಲ್ಲಿಲ್ಲ. ಆಯ್ತು, ಇನ್ಮ್ಯಾಗ ನಿಮಗೆ ಮರ್ಯಾದೆ ಕೊಡ್ಬೇಕಲ್ಲ, ಕೊಡ್ತೀನಿ, ಕಳಿಸ್ರಿ ಕಿನ್ನ. ಅಯ್ಯ, ಅದೇನು ಅಂಗಡಿ ಸಿಗೋದು ಅನ್ಕಂಡೇನು ಮರ್ಯಾದೆ ಕೊಡ್ಬೇಕಲ್ಲ ಕೊಡ್ತೀನಿ ಅನ್ನಕ? ಅದು ಅನ್ಕೊಂಡ ತಕ್ಷಣ ಬರೋದಲ್ಲ, ಮನಸ್ಸಿಂದ ಬರಬೇಕು. ನೀನು ಈ ಜನ್ಮಕ್ಕೆ ಬದಲಿ ಆಗಲ್ಲ. ನಿನ್ನ ಪ್ಯಾಷನ್ನು, ನಿನ್ನ ಬಟ್ಟೆ, ನಿನ್ನ ಆಟಗಳನ್ನ ನೋಡೋಕೆ ನನಗಾಗಲ್ಲ. ನನಗೆ ನೀನು ಬೇಡ ಯಪ್ಪ. ನೀನು ಏನು ಹೇಳಿದ್ರು ಅಷ್ಟ. ನಿನ್ನ ಮಾತಿಗೆ ಗೌರವ ಕೊಟ್ಟ ನನಗಿನ್ನು ಮದುವೆ ಆಗಿದ್ದೆ. ಆದ್ರೆ ನನಗೆ ಈಕೆ ಕೂಡ ಬದುಕೋಕ್ಕಾಗಲ್ಲ. ನಿಮಗೂ ಮರ್ಯಾದೆ ಆಕಿ ಕೊಡಲ್ಲ. ಆಕೆ ನಿಮಗೇನು ಮರ್ಯಾದೆ ಕೊಡ್ತಾಳನು ಹೇಳು? ಈ ಮನೆಗೇನು ಒಳ್ಳೆ ಸೊಸೆಯಾಗಿ ಹೇಳ? ಅದು ಇಲ್ಲ. ಯಪ್ಪ, ನಾನು ಹೇಳಕತ್ತೀನಿ, ನಾನು ಈಕಿನ ಬಿಟ್ಟು ನಾನು ಈಕಿನ ಮದುವೆ ಆತೀನಿ. ನನಗೆ ಈಕಿಂದ ಮುಕ್ತಿ ಕೊಡಿಸ್ರಿ. ಈ ಮನೆ ಹಾಳಿ ಎಲ್ಲ ನಿನ್ನಿಂದಲೇ ಆಗಿದ್ದು. ನೀನು ಚಂದ ಇದ್ದಂದ್ರೆ ಅವ ಯಾಕೆ ಹಿಂಗೆ ಮಾಡ್ತಿದ್ದ? ಅತಿ ಸುಮ್ಮನೆ ಇರ್ರಿ. ಮಗ ಮಾಡಿ ತಪ್ಪು ಮುಚ್ಕೊಳಕ ನನ್ನ ಮ್ಯಾಗ ಎತ್ತಕಾಕತ್ರೇನ? ನಿಮ್ಮ ಮಗ ನೋಡ್ರಿ, ಏನ್ತಿ ಬದುಕಿರೋ ಕಾಲಕ್ಕೆ ಇನ್ನೊಬ್ಬಕಿಂಗ್ ಕರ್ಕೊಂಬಂದಾರ. ನಿಮ್ಮ ಮಗ ಹೇಳ್ರಿ, ನನಗೇನು ಹೇಳ್ತೀರಿ? ಅಲ್ಲ ಅಕ್ಕ, ನೀವು ಸ್ವಲ್ಪ ಅವರಿಗೆ ಬೇಕಾದಂಗೆ ಚಂದಾಗಿರ್ಬೇಕಿತ್ತು. ಅವರಿಗೆ ಗಂಡನ ಮರ್ಯಾದೆ ನೀವು ಕೊಡ್ಲಾರ್ದಕ್ಕಲ್ಲ ಅವ್ರು ಹಿಂಗೆ ಮಾಡಿದ್ದು. ಏಯ್, ನೀ ಮಾತಾಡ್ಬೇಡ. ನೀ ಮನೆಗೆ ಕಾಲಿಟ್ಟಿ ಎಲ್ಲ ಹಿಂಗ ಆಗಕತ್ತೈತೆ ನನಗೆ. ಎಲ್ಲ ಅನಿಷ್ಟ ನೀನು. ಬೀದಿಯಾಗಿರೋ ಬಿಕಾರಿ ನೀನು. ನನಗೇನು ಹೇಳ್ತೀನಿ ನೀನು? ಮುಚ್ಚು ಬಾಯಿ, ಬಿಕಾರಿ ಅಂತ. ಆಕಿಗೇನಂತಿ ನೀನು? ಆಕಿ ಚಂದಾಗಿ ಸಂಸಾರ ಮಾಡ್ಕೊಂಡು ಹೊಂಟಾಳ. ಬಡವ್ರ ಮನೆಗೆ ಆದ್ರೂ ನಮ್ಮಪ್ಪ ಅವ್ಗ ಗೌರವ ಕೊಡ್ದಾಳ. ಈ ಮನೆಗೆ ಒಳ್ಳೆ ಸೊಸೆಯಾಗಿಳ. ನೀನೇನಾಗಿ? ನೀನು ಆಕಿ ಕಾಲು ಧೂಳಕ್ಕೆ ಸಮ ಇಲ್ಲ ನೀನು. ನನ್ನ ಬಿಕಾರಿ ಹೋಲಿಸ್ಬೇಡ್ರೆ ಹೇಳಕತ್ತೀನಿ. ಇಷ್ಟೇ ನಿನಗಿರೋದು ಅಹಂಕಾರ. ರೊಕ್ಕ ಐತೆಂಬ ಅಹಂಕಾರ. ಅದ ರೊಕ್ಕದ ಜೊತೆ ಸಂಸಾರ ಮಾಡೋಗು. ನನಗೆ ನೀನು ಬೇಡ. ನಾನು ನಿನ್ನ ಬಿಟ್ಟು ಈಗಿನ ಮದುವೆ ಆಯ್ತು. ನೀನು ಯಾವತ್ತಾರ ನನ್ನ ಗಂಡನ ಥರ ನೋಡಿ ಗಂಡನ ಥರ ಮರ್ಯಾದೆ ಕೊಟ್ಟು ಮದುವೆಯಾಗಿ ನಮ್ಮದು 4 ವರ್ಷ ಆಯ್ತು. ನನಗೆ ಆಸೆಗಳಿರುತ್ತಾ, ನನ್ನ ಹೆಂಡತಿ ಕೂಡ ಹಂಗಿರ್ಬೇಕು, ಹಿಂಗಿರ್ಬೇಕು, ಚೆಂದಾಗಿರ್ಬೇಕು ಅಂತ. ನೀನು ಹಂಗೆ ಯಾವತ್ತನ ಇದೆಯಾ? ನಿನ್ನ ಫ್ಯಾಷನ್ನು, ನಿನ್ನ ಹೊರಗಡೆ ನಿಂದು ಅದು ಸಂಘ ಇದು ಸಂಘ ಇದೇ ಆಯಿತು. ನಾನು ಮತ್ತು ನೀನು ನನಗೆಲ್ಲಿ ಟೈಮ್ ಕೊಡ್ತೀನಿ? ನಿನಗೆ ಟೈಮ್ ಸಾಲವಲ್ತು. ಮತ್ತು ನನಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ಗಂಡಾಗಿ. ಅದಕ್ಕೆ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ರೀ, ತಪ್ಪಾತು. ನಿನ್ನ ಮ್ಯಾಗ ನೀವು ಹೇಳ್ದಂಗೆ ಇರ್ತೀನಿ. ಈಗಿನ ಬಿಟ್ಬಿಡ್ರಿ, ಈಗಿನ ಬಿಡ್ರಿ. ಇಲ್ಲ, ನೀನು ಬದಲಾಗಕ್ಕಿಲ್ಲ. ನಾನು ಈಗಿನ ಮದುವೆ ಆತೀನಿ, ನೀನು ಡಿವೋರ್ಸ್ ಕೊಡ್ತೀನಿ. ಕೋರ್ಟೇನು ಡಿವೋರ್ಸ್ ಕೊಡ್ಸಲ್ಲ ಅನ್ನಲ್ಲ, ಕೊಡ್ಸುತ್ತಪ್ಪ. ಮದುವೆಗೆ 4 ವರ್ಷ ಆಗೈತಿ, ಮಕ್ಕಳಾಗಿಲ್ಲ, ಆಕೆ ನನ್ನ ಕೂಡ ಸಂಸಾರನ ಮಾಡಕತ್ತಿಲ್ಲ ಅಂತ ಹೇಳಿದ್ರೆ ಡಿವೋರ್ಸ್ ಕೊಡ್ಸುತ್ತಾ? ಇಲ್ಲ, ಇನ್ನು ಮ್ಯಾಗ ನಿಮಗೆ ಹೆಂಗೆ ಬೇಕು ಹಂಗೆ ಇರ್ತೀನಿ. ಈ ಮನೆಗೆ ಒಳ್ಳೆ ಸೊಸೆಯಾಗಿರ್ತೀನಿ. ಅತ್ತಿ ಮಾವಗೂ ಮರ್ಯಾದೆ ಕೊಡ್ತೀನಿ, ನಿಮಗೂ ಮರ್ಯಾದೆ ಕೊಡ್ತೀನಿ. ನಾನು ಹಿಂಗೆಲ್ಲ ಮಾಡಲ್ಲ. ನನಗೂ ಅನ್ನಿಸ್ತಿತ್ತು, ಯಾಕಂದರೆ ಸರಸ್ವತಿ ಬಂದಾಗಿಂದ ಈ ಅತ್ತಿ ಮಾವ ಭಾಳ ಜೀವ ಮಾಡ್ತಾರೆ ಆಕಿನ. ನಾನು ಯೋಚನೆ ಮಾಡಿದ್ದೆ, ಆಕಿಗೆ ಯಾಕೆ ಜೀವ ಮಾಡ್ತಾರೆ, ನನಗೆ ಯಾಕೆ ಮಾಡಲ್ಲ ಅಂತೇಳಿ. ರೀ, ನನಗೆ ಬದಲಾಗಕ್ಕೆ ಒಂದು ಅವಕಾಶ ಕೊಡ್ರಿ. ಈಗಿನ ಬಿಟ್ಬಿಡ್ರಿ. ಅಯ್ಯ ನೋಡಪ್ಪ, ಬದಲಾತಾಳಂತ ಬಿಟ್ಬಿಡಪ್ಪ. ಬೇಡ, ಇದೆಲ್ಲ ಬೇಡಪ್ಪ. ನನ್ನ ಮಾತು ಕೇಳು. ಅಲ್ಲವ, ಆಕಿ ಬದಲಾತ್ನಂತ ಅಂದಿದ ತಕ್ಷಣ ನಾನು ಹೆಂಗೆ ನಂಬಲಿ? ಆಕಿ ನಾಟಕ ಮಾಡ್ತಿರ್ಬೋದಲ್ಲ. ಇಲ್ಲ, ನಾನು ನಾಟಕ ಮಾಡಕತ್ತಿಲ್ಲ. ನಾನು ಏನು ಮಾಡಿದ್ರು ಸರಸ್ವತಿ ಭಾಳ ಜೀವ ಮಾಡಕತ್ತಾರ ಅತ್ತಿ ಮಾವ. ಆಕಿ ಗಂಡನ ಆಕಿ ಕೂಡ ಚಂದ ಅನ್ನೋದನ್ನ ನನಗೆ ಅದು ನೋಡಿ ಅನಿಸ್ತಿ. ನನಗೆ ಯಾಕೆ ಹಂಗಿಲ್ಲ ಅಂತಂದು ನಾನೇ ತಪ್ಪು ಮಾಡಕತ್ತೀನಿ ಅಂತ ಅನಿಸೈತಿ. ನನಗೆ ಬದಲಾಗಕ್ಕೊಂದು ಅವಕಾಶ ಕೊಡ್ರಿ. ಬದಲಾಗ್ತಾ? ಸರಿ ಆಯ್ತು. ಇಷ್ಟು ನೀನು ಹೇಳಕತ್ತಿ ಅಂದ್ಮ್ಯಾಗ ನಿನಗೊಂದು ಅವಕಾಶ ಕೊಡಬೇಕು. ಏನಮ್ಮ ಸರಸ್ವತಿ, ಕೊಡ್ಲಾಕೀಗ ಒಂದು ಅವಕಾಶ? ಅಯ್ಯ ಮಾವರ, ಪಾಪ ಅಷ್ಟು ಹೇಳಕತ್ತಾರಂದ್ರೆ ಅವ್ರ ಮನಸ್ಸು ಬದಲಾಗಿರ್ಬೋದ್ರಿ. ಅಲ್ಲ, ಬದಲಾಗಲ್ಲ ಅನ್ನಕ್ಕೆ ಅವ್ರದ್ದೇನು ಕಲ್ರದೆ ಅನ್ರಿ. ಮನುಷ್ಯರಿ ತಪ್ಪು ಮಾಡೋದು ಸಹಜ, ಬದಲಾಗ್ತಾರ್ರಿ. ಅದ್ರಾಗೇನಿಲ್ಲ ಬಿಡ್ರಿ. ಅಲ್ಲ ಅಪ್ಪ, ಈಗೇನು ಯಾಕೆ ಕೇಳಕತ್ತಿ ನೀನು? ಯವ್ವ, ಯಾಕಂದ್ರೆ ಇದಕ್ಕೆಲ್ಲ ಕಾರಣನ ಸರಸ್ವತಿ. ಅವತ್ತು ನನ್ನ ತಕ್ಕ ಬಂದು ಮಾವರ ಹಿಂಗೆ ಮಾಡಮ್ರಿ, ಅಕ್ಕನ ಮನಸ್ಸು ಬದಲಾಗುತ್ತಾ? ಯಾಕಂದ್ರೆ ಯಾವುದೇ ಹೆಣ್ಣಾದ್ರೂ ತನ್ನ ಜಾಗಕ್ಕೆ ಬ್ಯಾರಕ್ಕೆ ಬರ್ತಾಳಂದ್ರೆ ಅವರಿಗೆ ಭಾಳ ಸಿಟ್ಟು ಬರ್ತೈತಿ. ಅವಾಗ ಅವ್ರು ಬದಲಾಗಿ ಹಾಕ್ತಾರ, ನಿಮಗೆ ಹೆಂಗೆ ಬೇಕಂಗ ಅಂತ ಅಂದ್ಲು. ಅದಕ್ಕೆ ನಾವು ಈ ಸ್ವಲ್ಪ ನಾಟಕ ಮಾಡಿದ್ವಿ. ಮೊನ್ನೆ ಕುಡ್ಕೊಂಬಂದಿದ್ದು ನಾಟಕನೇ. ಅದನ್ನು ಸರಸ್ವತಿನೇ ಐಡಿಯಾ ಕೊಟ್ಟಿದ್ದು, ಹಿಂಗೆ ಮಾಡ್ರಿ ಅವಾಗ ಅಕ್ಕ ಬದಲಾತಾಳಂದು ನೋಡೋಣ ಅಂದ್ಲು. ನಾವು ಕುಡ್ದು ಬಂದರೆ ಈಕೇನು ಕ್ಯಾರೆ ಅನ್ಲಿಲ್ಲ ಬಿಡು. ಯಾಕಂದ್ರೆ
ಈಕೆಗೆ ನಾನು ಕುಡಿದು ಬಂದರು ಕುಡ್ಲಿಲ್ಲ ಅಂದರು ಈಕೆಗೇನು ಸಂಬಂಧ ಇಲ್ದಂಗೆ ಹೋದ್ಲು ಅದಕ್ಕೆ ಅದು ಫ್ಲಾಪ್ ಆಯ್ತಂತ ಈ ಪ್ಲಾನ್ ಮಾಡಿದ್ವಿ ನಾನು ಯಾವ ಪ್ರೀತಿನೂ ಮಾಡಿಲ್ಲ ಯಾವ ಮದ್ವೆನೂ ಆಗಿಲ್ಲ ಈಕೆ ಸುಮ್ಮನೆ ನಾಟಕ ಮಾಡಕ್ಕೆ ಕರ್ಕೊಂಬಂದಿನಿ ಅಷ್ಟೇ. ಹೌದ್ರಿ ಅಕ್ಕ, ನೀವು ನಿಮ್ಮ ಗಂಡನ ಕೂಡ ಚೆನ್ನಾಗಿರ್ರಿ. ನಾನು ಇಲ್ಲಿ ನಾಟಕ ಮಾಡಕ್ಕೆ ಬಂದೀನಿ ರೀ. ನಿಮ್ಮ ಯಾವ ಗಂಡನ ಮದುವೆನೂ ಆಗಿಲ್ಲ, ಪ್ರೀತಿನೂ ಮಾಡಕತ್ತಿಲ್ಲ. ಹೌದಾ? ಇದೆಲ್ಲ ನಾಟಕ? ನಾಟಕನ ಅಂದ್ರ ಹಂಗಂತ ನಾಟಕ ಅಂತೇಳಿ ಮತ್ತೆ ನೀನು ನಿನ್ನ ಚಾಳಿನ ಮಾಡಿದ್ರ ಕರೆವಂದ್ರ ಮಾಡ್ತೀನಿ. ಕರೆವಂದ್ರ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ನಾನು ಮದುವೆ ಆತ್ನ ಇಲ್ಲ ಅದು ಬೇರೆ ಮಾತು, ಆದ್ರೆ ನಾನು ನಿನಗಂತೂ ಡಿವೋರ್ಸ್ ಕೊಡ್ತೀನಿ ನೋಡು. ಇಲ್ಲ ಇಲ್ಲ, ನಾನು ಬದಲಾಕೀನಿ, ಕರೆವಂದ್ರ ಬದಲಾಕೀನಿ. ನೋಡ್ರಿ ಬೇಕಂದ್ರೆ ಗಂಡನ ಬಿಟ್ಟು ತವ್ರ ಮನೆಗೆ ಹೋಗಿ ಕುಂತು ಅಲ್ಲಿ ನಮ್ಮ ಅತ್ತಿಗೆಂದ್ರ ಕೈಯಲ್ಲಿ ನಾನು ಹಂಚ್ಕೊಳಕ್ಕೆ ನಾನು ತಯಾರಿಲ್ಲಪ್ಪ. ಅದು ಅಲ್ದ ಗಂಡನ ಬಿಟ್ಟು ಅವ್ರ ಜೀವನ ಹೆಂಗಿರುತ್ತಂತ ನನಗೆ ಗೊತ್ತು. ನಾನು ನಾನು ಇದು ಮಾಡಲ್ಲ, ನಾನು ಬದಲಾಕೀನಿ ಇವಾಗ. ಸರಿ ರೀ, ನಾನು ಇನ್ನು ಬರ್ತೀನಿ ರೀ ಅಣ್ಣಾರ. ಯಪ್ಪ, ಒಂದು ಕ್ಷಣಕ್ಕೆ ಜೀವ ಜಲ್ಲಂದು ಬಿಟ್ಟಿತ್ತು ನೋಡು. ನೀನು ಎಲ್ಲಿ ಕರೆವಂದ್ರೆ ಯಾವ್ದೋ ಹುಡುಗಿನ ಮದುವೆ ಬಂದಿ ಅಂತಂದು. ಕರೆವಂದ್ರ ನನಗೆ ಊರು ಮಂದಿದೆಲ್ಲ ನ್ಯಾಯ ಬಗೆಹರಿಸ್ತ ನನ್ನ ಮನೆಗೆ ಇಂಥದ್ದು ನಡೆದೋತಲ್ಲ ಅಂತಂದು ಒಂದು ಕ್ಷಣಕ್ಕೆ ನನಗೆ ಹೃದಯ ನಿಂತಂಗಾಗ್ಬಿಡ್ತಿ. ಇಲ್ಲಪ್ಪ, ನಾನು ಇಂಥದ್ದೆಲ್ಲ ಮಾಡ್ಬೇಕಂತ ಯಾವತ್ತು ನನ್ನ ಮನ್ಸಿಗೆ ಬಂದಿಲ್ಲ ಬಿಡು. ಈಕಿ ನನ್ನ ಗಂಡನ ಥರ ನೋಡ್ಲಾರ್ದಾಗ ನನಗೆ ಭಾಳ ಬೇಸರ ಆಕಿತ್ತು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಕಿ ನಿಮಗೂ ಮರ್ಯಾದೆ ಕೊಡ್ತಿದ್ದಿಲ್ಲ, ಅದಕ್ಕೆ ಈಕಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅಂತ ಸರಸ್ವತಿ ಹೇಳಿದಾಗ ನನಗೂ ಅದು ಸರಿ ಅನಿಸಿ ಅದಕ್ಕೆ ಮಾಡಿದ್ವಿ. ಈಗ ನಾನು ಬುದ್ಧಿ ಕಲ್ತ್ಲಲ್ಲ ಈಕಿ. ತಪ್ಪಾತ್ರಿ, ಇನ್ಮ್ಯಾಗ ನಾನು ಚಂದಾಗೆ ಇರ್ತೀನಿ. ಅಷ್ಟೇ, ಚೆಂದಾಗಿರು. ಏನು ಯಾರ್ದು ಹಣ ಯಾರು ಏನು ಒತ್ಕೊಂಬರಲ್ಲ, ಒತ್ಕೊಂಡು ಹೋಗಲ್ಲ. ಏನು ಚೆಂದಾಗಿ ಎಲ್ಲರೂ ಕೂಡ ಚೆಂದಾಗಿರು ಅಷ್ಟ ನಾನು ಕೇಳೋದು ಏನೂ ಇಲ್ಲ. ಸರಸ್ವತಿ, ನನ್ನ ಕ್ಷಮಿಸ್ಬಿಡು. ವಯಸ್ಸಿನಾಗ ನಾನು ದೊಡ್ಡಕ್ಕೆ ಆದ್ರೂ ಕರೆವಂದ್ರ ನೀನು ನನ್ನ ಸಂಸಾರ ಸರಿ ಮಾಡಕ್ಕ ಇಷ್ಟೆಲ್ಲ ಮಾಡಿದೆಲ್ಲ. ಅಂದ್ರೆ ನಾನು ನಿನ್ನ ಸಂಸಾರ ಹಾಳು ಮಾಡಕ್ಕೆ ಏನೆಲ್ಲ ಮಾಡಿದ್ರೂ ಒಂದು ಮನಸ್ಸಿನಾಗ ಇಟ್ಕೊಳ್ಳಾರ್ದು ಹಿಂಗೆ ಮಾಡಿದೆಲ್ಲ. ಕರೆವಂದ್ರ ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಕ್ಕ, ನೀವೇ ಕ್ಷಮೆ ಕೇಳಕತ್ತೀರಿ? ನೀವು ದೊಡ್ಡವ್ರು, ಹಂಗೆಲ್ಲ ಕ್ಷಮೆ ಕೇಳಬೇಡ್ರಿ. ನಾವು ಯಾವ ವಾತಾವರಣದಾಗ ಬೆಳೆದು ಬಂದಿರ್ತೀವಿ ಹಂಗೆ ನಮ್ಮ ವ್ಯಕ್ತಿತ್ವ ಬೆಳೆದಿರುತ್ತೆ. ನಾನು ಬಡ ಕುಟುಂಬದಾಗ ಬೆಳೆದಿರ್ಬೋದು, ಆದರೆ ದೊಡ್ಡವ್ರಿಗೆ ಹೆಂಗೆ ಗೌರವ ಕೊಡಬೇಕು, ಗಂಡಗೆ ಹೆಂಗೆ ಗೌರವ ಕೊಡ್ಬೇಕು ಅಂಬೋದು ಕಲ್ತ್ಕೊಂಡು ಸಂಸ್ಕಾರದಿಂದ ಬೆಳೆದೀನಿ. ಅದಕ್ಕೆ ನನ್ನ ವ್ಯಕ್ತಿತ್ವ ಹಿಂಗೈತಿ. ನೀವು ರೊಕ್ಕ ಅಂತ ದುಡ್ಡು ಅಂತ ಬೆಳೆದಿರಿ, ಅದಕ್ಕೆ ನೀವು ಹಿಂಗಂದಿರಿ. ತಪ್ಪು ನಿಮ್ದಂತ ಹೇಳೋಕ್ಕಾಗಲ್ಲ. ಆದರೆ ನೀವೀಗ ಬದಲಾದ್ರಲ್ಲ, ಅದ ಖುಷಿ. ವ್ಯಕ್ತಿ ತಪ್ಪು ಮಾಡೋದೇನು ದೊಡ್ಡ ತಪ್ಪಲ್ಲ. ಆದರೆ ಅದನ್ನು ಯಾರಾದರೂ ತಪ್ಪು ಅಂತ ಹೇಳಿದ ಇದಕ್ಕೇನು ಬದಲಾಗ್ತಾರಲ್ಲ, ಅದು ದೊಡ್ಡತನ. ಕರೆ ಅಂದ್ರೆ ನನಗೊಂದು ಕ್ಷಣಕ್ಕೆ ಜೀವನ ಹೋದಂಗಾತು. ಹೌದು, ನನ್ನ ಗಂಡ ನನ್ನ ಬಿಟ್ರೆ ನನ್ನ ಜೀವನ ಹೆಂಗಂತ ನನಗೆ ಒಂದು ಸೆಕೆಂಡಿಗೆ ಎಲ್ಲ ತಲೆಗೆ ಬಂದ್ಬಿಡ್ತಿ. ನನಗೆ ಕ್ಷಮಿಸ್ಬಿಡಮ್ಮ, ನಾನು ಇನ್ಮೇಲೆ ಚೆಂದಾಗಿರ್ತೀನಿ. ಇವ ನನ್ನ ಮುದ್ದಿನ ಸಸಿ ಅಂತೂ ನನ್ನ ಮನೇನ ಸರಿ ಮಾಡಿದಿ. ನನಗೆ ಎಷ್ಟು ಖುಷಿ ಆಗಕತ್ತೈತೆ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಈಕೆ ಬದಲಾಕಳೋ ಇಲ್ಲೋ ಅಂತ ಇಷ್ಟು ಅನ್ಕೊಂತಿದ್ದೆ. ನೀನು ಇಷ್ಟು ಬೇಗ ಇದನ್ನೆಲ್ಲ ಪರಿಹರಿಸ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇಲ್ಲ ಅತ್ತೇನ ಹೇಳಿದ್ನಲ್ಲ, ಅವ್ರ ಗುಣ ಹಂಗೆ ಬೆಳೆದಿರೋ ವಾತಾವರಣ ಹಂಗೈತಾಟ. ಅವ್ರದ್ದೇನು ತಪ್ಪಿಲ್ಲ, ನನಗೆ ಅದು ಗೊತ್ತಾಯ್ತು. ಅದಕ್ಕೆ ಹಿಂಗತೆ ಮಾಡಿದ್ವಿ. ಆದರೂ ಅಕ್ಕ ಇಷ್ಟು ಬೇಗ ಬದಲಾಕಳಂತ ನಾನು ಅನ್ಕೊಂಡಿರಲಿಲ್ಲ. ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತಲೂ ನಾವು ಭಾಳ ಯೋಚನೆ ಮಾಡಕತ್ತಿದ್ವಿ. ಯಾಕಂದ್ರೆ ಅಕಸ್ಮಾತ್ ಅಕ್ಕ ಏನಾದರೂ ಬದಲಾಗ್ದಿರ ಆಯಿತು ಬಿಡ್ರಿ ನಾನು ಡಿವೋರ್ಸ್ ಕೊಡ್ತೀನಿ ಅಂತಿದ್ರೆ ಈ ಮನೇನ ಹೊಡೆದೋಕಿತ್ತಲ್ರಿ, ಅದು ಒಂದು ಭಯ ಇತ್ತು. ದೇವ್ರ ದಯೆ ಹಂಗಾಗಲಿಲ್ಲ. ಆದರೆ ಎಲ್ಲ ಒಳ್ಳೇದತ್ತವ. ನನಗೀಗ ಭಾಳ ಖುಷಿ ಆಗಕತ್ತೈತಿ.